ಅಮ್ಮ ಯಾರವನು? ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಹಾಂ, ಅವನ ಜೊತೆ ಯಾಕೆ ಬಂದೆ ನೀನು? ಅಯ್ಯೋ ಪರಮ್, ನಾನು ಆಫೀಸ್ನಿಂದ ಮನೆಗೆ ಬರ್ತಿದ್ನಲ್ಲ, ನನ್ನ ಫ್ರೆಂಡ್ ಸಿಕ್ತಾ, ಹಾಗೆ ಮಾತಾಡ್ಕೊಂಡು ಹೋಗ್ಬಿಟ್ವಿ. ನನ್ನ ಫ್ರೆಂಡು ರಾಕೇಶ್ ಅಂತ, ಅವ್ನು ನನ್ನ ಕ್ಲಾಸ್ಮೇಟು ಪರಮ್. ಕ್ಲಾಸ್ಮೇಟ್ ಆಗಿದ್ರೆ ಅವನ ಜೊತೆ ಬೈಕಲ್ಲಿ ಮನೆವರೆಗೂ ಬರೋಂಥ ಅವಶ್ಯಕತೆ ಏನಿತ್ತು? ಹಂಗೆ ಮಾತಾಡಿಸಿ ಕಳಿಸ್ಬೋದಾಗಿತ್ತಲ್ಲ. ಅಯ್ಯೋ ಅದರಲ್ಲೆಲ್ಲ ಯಾಕೆ ಪರಮ್ ತಪ್ಪು ತಿಳ್ಕೊತೀಯಾ? ಹಾಂ, ಅವ್ನು ನನ್ನ ಕ್ಲೋಸ್ ಫ್ರೆಂಡ್ ಅವನು. ಎಷ್ಟು ಕ್ಲೋಸ್ ಆದರೆ ಏನು? ಮಧ್ಯಾಹ್ನ 2:15 ತನಕ ನೀನು ಆಫೀಸ್ ಬಿಟ್ಟಿದ್ದು. ಇವಾಗ ಎಷ್ಟು ಟೈಮು? 7:30. ಇಷ್ಟೊತ್ತವರೆಗೂ ಅವನ ಜೊತೆ ಇರೋಂಥ ಅವಶ್ಯಕತೆ ಏನಿತ್ತು ನಿನಗೆ? ಅಮ್ಮೋ, ನಿನಗೆ ಹೇಳ್ತಾ ಇರೋದು. ಹಾಗೆ ಅಪರೂಪಕ್ಕೆ ಸಿಕ್ಕಿದೆಲ್ಲ ಹಾಗೆ ಸುತ್ತಾಡ್ಕೊಂಡಿದ್ವಿ ಪರಮ್. ಪರಮ್ ಅಮೌಂಟ್ ತಂದಿದ್ದೀನಿ, ಬೆಳಗ್ಗೆನೇ ಹೋಗಿ ಅವ್ರಿಗೆ ಅಮೌಂಟ್ ಕೊಟ್ಬಿಡು. ಎಲ್ಲಿಂದ ಅಮ್ಮ ಅಷ್ಟೊಂದು ದುಡ್ಡು? ನನ್ನ ಫ್ರೆಂಡ್ ಕೊಟ್ಟಿದ್ದು ಪರಮ್. ಈಗ ನಮಗೆ ತುಂಬ ಕಷ್ಟ ಇದೆ ಅಂತ ಹೇಳಿದೆ, ಅದಕ್ಕೆ ಅವ್ನು ಕೊಟ್ಟ ಪರಮ್. ಬೆಳಗ್ಗೆನೇ ಹೋಗಿ ಅವ್ರಿಗೆ ಅಮೌಂಟ್ ಕೊಟ್ಬಿಡಿ ಪರಮ್. ಅಮ್ಮೋ, ವಾಪಸ್ ಕೊಟ್ಬಿಡು ಅವ್ರ ದುಡ್ಡು. ಅವ್ರಿಗೆ ನಮ್ಗೆ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ನಮಗೆ, ವಾಪಸ್ ಕೊಡು. ಅಯ್ಯೋ ಇದೊಳ್ಳೆ ಸರಿ ಹೋಯ್ತಲ್ಲ. ಅವ್ರು ಬಂದು ಅಷ್ಟು ಗಲಾಟೆ ಮಾಡಿ ಹೋಗಿರುವಾಗ ಅವ್ರ ಅಮೌಂಟ್ ಅವ್ರು ಕೊಡ್ತಾ ಇದ್ರೆ ಮತ್ತೆ ಮನೆ ಹತ್ರ ಬಂದು ಗಲಾಟೆ ಮಾಡಲ್ವಾ? ಹಾಂ, ನಮಗೆ ತಾನೇ ಬೇಜಾರಾಗೋದು. ಕೊಟ್ಬಿಡು ಪರಮ್, ಅವ್ರ ಅಮೌಂಟ್ ಅವ್ರು ಕೊಟ್ಬಿಡು. ಪರಮ್, ನಾನು ಏನೇ ಮಾಡಿದ್ರು ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ, ನಾನು ನಿನ್ನ ನಗ್ನಗ್ತಾ ಇರಬೇಕು ಅಂತ ಮಾಡ್ತೀನಿ ಪರಮ್. ಅದಕ್ಕೆಲ್ಲ ಬೇಜಾರು ಮಾಡ್ಕೊಬೇಡ. ಇವಾಗ 2 ಲಕ್ಷ ಅಂದಿದ್ರೆ ಯಾರು ಕೊಡ್ತಾಯಿದ್ರು? ಅವ್ನು ನನ್ನ ಕ್ಲಾಸ್ಮೇಟು. ಅದಕ್ಕೆ ನೋಡು, ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದಕ್ಕೆ ತಕ್ಷಣವೇ ಅಮೌಂಟ್ ಕೊಟ್ಟ. ಅಮ್ಮ, ಇಡ್ಲಿ ತಂದಿದ್ದೀನಿ. ಬರೀ ಇಡ್ಲಿನೇ ತಂದಿದ್ದೇನೆ. ಮಸಾಲೆ ದೋಸೆ, ಚಿತ್ರಾನ್ನ, ಪಲಾವು ಏನು ಕಟ್ಸ್ಕೊಂಬರ್ಬೇಕಾಗಿತ್ತಾನೆ? ಕಟ್ಸ್ಕೊಂಬಂದಿದ್ದೀನಮ್ಮ. ಪೂರಿ, ಸಾಗು ಮತ್ತು ಇಡ್ಲಿ. ಇನ್ನಮ್ಮ, ಈ ದುಡ್ಡು ನಿಮಗೆ ಮನೆ ಖರ್ಚಿಗೆ ಏನಾದರೂ ಬೇಕಾದರೆ ಬಳಸ್ಕೊ. ಹಾಂ, ಇದೇನೇ ಇಷ್ಟೊಂದು ದುಡ್ಡು ಕೊಡ್ತಾ ಇದೆಯಾ? ಎಲ್ಲಿಂದೆ? ನನ್ನ ಕ್ಲಾಸ್ಮೇಟ್ ಕೊಟ್ಟು ಅಂತ ಹೇಳಿದ್ನಲ್ಲಮ್ಮ. ತಗೊಮ್ಮ, ಇದ್ರಲ್ಲಿ 5,000 ಆಯ್ತಾ, ಬಳಸ್ಕೊ ಏನಕ್ಕಾದ್ರು. ಪರಮ್, ಏನಾಯ್ತು? ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದೆಯಾ? ಅಮ್ಮು, ನಿನ್ನ ನಡವಳಿಕೆ ನನಗೆ ಇಷ್ಟ ಆಗ್ತಾ ಇಲ್ಲ ಅಮ್ಮು. ನನಗೆ ಈ ಅಮೌಂಟ್ ಬೇಕಾಗಿಲ್ಲ. ತೊಗೊಂಡೋಗಿ ಅವ್ನಿಗೆ ವಾಪಸ್ ಕೊಡು ಸುಮ್ಮನೆ. ಪರಮ್, ನನ್ನ ಮಾತು ಕೇಳು ಪರಮ್ ನೀನು. ಅಮ್ಮು, ಇದೇನಿದು ಡ್ರಿಂಕ್ಸ್ ಮಾಡಿದ್ಯಾ? ಹಂಗೇನಿಲ್ಲ ಪರಮ್, ನಾನೇನು ಡ್ರಿಂಕ್ಸ್ ಮಾಡಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಅವರೆಲ್ಲ ಪಾರ್ಟಿ ಮಾಡ್ತಿದ್ರು. ನನ್ನ ಮೈ ಮೇಲೆ ಬಿದ್ದಿರ್ಬೋದು ಅಷ್ಟೇ ಪರಮ್. ನಿನ್ನ ಬಟ್ಟೆ ಮೇಲಿಂದ ಸ್ಮೆಲ್ ಬರ್ತಾ ಇಲ್ಲ, ನಿನ್ನ ಬಾಯಿಂದ ಸ್ಮೆಲ್ ಬರ್ತಾ ಇರೋದು. ಏನಿದು? ಅಯ್ಯೋ ಹೇಳಿದ್ನಲ್ಲಪ್ಪ, ಅವ್ರ ಫ್ರೆಂಡ್ಗಳೇನೋ ಪಾರ್ಟಿ ಮಾಡ್ತಾ ಇದ್ರಂತೆ, ಅವಳ ಮೈ ಮೇಲೆ ಬಿದ್ದೈತೆ ಬಿಡು. ನೀನಕ್ಕೆ ಅಲ್ಲ, ಅವಳು ದುಡ್ಡು ತಂದು ಕೊಟ್ಟವಳಲ್ಲ, ಹೋಗಿ ಕೊಟ್ಬಿಟ್ಟು ಬರ್ತೀರಾ? ಇದೇನಿದೆ ಇಷ್ಟೊಂದು ಕಾನೂನು ಮಾತಾಡ್ತಾ ಇದೆಯಾ? ಹಂಗೋಗಿ ಹಿಂಗೆ 2 ಲಕ್ಷ ದುಡ್ಡು ಎತ್ಕೊಂಬಂದವಳು ನೋಡಿ ನನ್ನ ಮಗಳು. ನೀನು ಇದೆಯಾ ಏನಕ್ಕ? ನಾನಾ ಕತ್ತೆ ಮೇಯ್ಸೋಕ್ಕಿದ್ದೀನಿ. ನಮ್ಮ ಮನೆಯೊಳಗೆ 2 ಕತ್ತೆ ಇದ್ದಾವೆ, ಅವ್ನು ಮೇಯ್ಸೋಕ್ಕಿದ್ದೀನಿ. ಏನು ಮಾತಾಡ್ತಾ ಇದೆಯಾ ಪರಮ್? ನಾನು ದುಡಿತಿದ್ದೀನಿ, ನಿನ್ನ ಕೈಯಿಂದ ಏನು ಸಂಪಾದನೆ ಮಾಡಿಸ್ಕೊಂಡು ಕೂತ್ಕೊಂಡು ತಿಂತಾ ಇಲ್ಲ. ನಾನು ದುಡಿತಾ ಇದ್ದೀನಲ್ಲ, ಏನಿದು ನೀನು ರಾಮಾಯಣ? ನೋಡಮ್ಮ, ಈ ದುಡ್ಡು ನನಗೆ ಬೇಕಾಗಿಲ್ಲ. ನನ್ನ ಸಾಲ ನಾನು ತೀರ್ಸ್ಕೊತೀನಿ. ತೊಗೊಂಡೋಗಿ ಅವ್ನಿಗೆ ವಾಪಸ್ ಕೊಟ್ಬಿಟ್ಟು ಬಾ ಅಂತ ಹೇಳ್ತಾ ಇರೋದು ನಾನು. ಈಸ್ಕಳೆ ಏನು ಅಷ್ಟೊಂದು ಕೇಳ್ಕೊಂತೀಯಾ? ಹೋಗಿ ನೀನೇ ಕೊಟ್ಬಿಟ್ಟು ಹೋಗಿ ಅವನಿಗೆ. ಇವ್ನ ಕೈಲಿ ಕೊಡೋದಂತೆ, ಇವ್ನು ಎತ್ಕೊಂಡಾಗ ಅವ್ರ ಕೈಲಿ ಕೊಡೋದಂತೆ. ಈಸ್ಕಳೆ, ಕೊಡಿಲಿ ಪರಮ್, ನಾನೇ ಕೊಟ್ಬಿಟ್ಟು ಬರ್ತೀನಿ. ಹೋಗಿ ನಿನಗೆ ಹೇಳಿದ್ನಲ್ಲ, ಗಂಡ ಅಂತ ರೆಸ್ಪೆಕ್ಟ್ ಕೊಟ್ನಲ್ಲ, ಅದಕ್ಕೆ ನಿಂಗೆ ಇಷ್ಟೊಂದು ದುರಾಂಕಾರ. ಕೊಡಿಲಿ. ಬರೇ ಬಾ, ತಿನ್ಬಿಟ್ಟು ಮಲ್ಕೊಳ್ಳೋಣ ಬಾ. ನಿಂಗೆ ಆಗ್ಬೇಕಾಗಿರೋದೆ ಬಾ. ಆವತ್ತೇ ಹೇಳಿದ್ನಿ, ಏನಮ್ಮ ನನ್ನ ಮಗನ ಮದುವೆ ಮಾಡ್ಕೊಳ್ಳೆ, ಬಂಗಾರಂಗೆ ನೋಡ್ಕೊಂತಾನೆ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೆ? ಅಮ್ಮ ಒಳ್ಳೆಯವನು ಇಬ್ಬರು ಕೆಲ್ಸಕ್ಕೆ ಹೋಗ್ತೀರಿ, ಚೆನ್ನಾಗಿರ್ತೀರಿ ಅಂತ. ಇವಾಗ ಏನಾಯ್ತು? ಸಾಲ ತೀರ್ಸಕ್ಕಾಗ್ದಿರ ಮೈಯೆಲ್ಲ ಪರ್ಸ್ಕೊಂತವನೆ. ಮತ್ತೆ ಸಾಲ ತೀರ್ಸಕ್ಕಾಗಲ್ಲ ಅಂತ ಹೇಳಿದ್ನಾ? ಯಾರ್ಯಾರ ಹತ್ರ ಯಾಕೆ ದುಡ್ಡು ಇಸ್ಕೊಂಬರ್ಬೇಕು ಅಂತ ಕೇಳ್ತಾ ಇರೋದು. ಇವಾಗ್ಲೇ ಸಾಲ ಜಾಸ್ತಿ ಆಗುತ್ತೆ, ಇನ್ನು ಅವ್ರ ಹತ್ರ ಎಲ್ಲ ಇಸ್ಕೊಂಬಂದು ಇದೊಂದು ರಾಮಾಯಣನಾ? ಬೇಡ, ವಾಪಸ್ ಕೊಡು ಅಂತ ಹೇಳ್ತಾ ಇದ್ದೀನಿ. ಅವನಿಗೆ ನಾವು ವಾಪಸ್ ಕೊಡೋಷ್ಟಿಲ್ಲ ಪರಮ್. ನಿನ್ನ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಇವಾಗ ಈ ಸದ್ಯಕ್ಕೆ ಅವನಿಗೆ ವಾಪಸ್ ಕೊಡೋಷ್ಟಿಲ್ಲ. ನಿನ್ನ ಹತ್ರ ಯಾವಾಗಲಾದರೂ ದುಡ್ಡಿದ್ದಾಗ ಕೊಡು ಅಂತ ಹೇಳಿದ್ದಾನೆ. ಇವಾಗಲೇ ತಂದ್ಕೊಟ್ಬಿಡು ಅಂತ ಹೇಳಿಲ್ಲ ಅವನು. ಅಮ್ಮು, ನನ್ನ ಮಾತು ಕೇಳು. ಇವಾಗಿನ ಕಾಲದಲ್ಲಿ ಜನ ಸರಿ ಇಲ್ಲ. ದುಡ್ಡು ಅದು ಇದು ಅಂತ ಆಸೆ ತೋರಿಸಿ ಫ್ಯಾಮಿಲಿ ಎಲ್ಲ ಹಾಳು ಮಾಡ್ತಾರೆ. ನನ್ನ ಫ್ರೆಂಡ್ ಮೇಲೆ ನನಗೆ ನಂಬಿಕೆ ಇದೆ, ಅವನಂತವನಲ್ಲ. ಅಮ್ಮು, ಇವಾಗ ಕುಡ್ತಿದ್ಯಾ ನೀನು? ಊಟ ಮಾಡಿ ಸುಮ್ಮನೆ ಸೈಲೆಂಟಾಗಿ ಮಲ್ಕೋ. ಅಮೌಂಟು ಬೆಳಗ್ಗೆ ತೊಗೊಂಡೋಗಿ ನಾವಿಬ್ಬರು ಹೋಗಿ ಅವ್ನಿಗೆ ಅಮೌಂಟ್ ಅವ್ನಿಗೆ ವಾಪಸ್ ಕೊಡೋಣ. ಆಗಲ್ಲ ಪರಮ್, ಆಗಲ್ಲ. ನಾನು ಬೆಳಗ್ಗೆ ಅವ್ರಿಗೆ ಬಡ್ಡಿ ದುಡ್ಡು ಕಟ್ಟಬೇಕು. ನೀನೇನು ಹೋಗ್ಬೇಡ ಬಿಡು, ನಾನೇ ಹೋಗಿ ಅಮೌಂಟ್ ಕಟ್ಬಿಟ್ಟು ಬರ್ತೀನಿ. ಛೇ, ಎಂಥ ಕೆಲಸ ಹೋಗ್ತೈತೆ? ಇವಳೆ ಏನೇ ಮಾಡ್ತಾ ಇದೆಯಾ? ಅದೇನದು ಕಾಲಗಳೆಲ್ಲ ಹಂಗೆ ತಿಕ್ಕಿದ್ಯಾ? ಹಾಂ, ಹಾಕೋದು ಇವಳು ಆ ಕಡೆ ತಿರ್ಕೊಂಡು ಮಾಡ್ಕೊಳೋದು? ಹಾಂ, ಏನೋ ನಿನ್ನ ಹೆಸರು ಇಕ್ಕಿಲ್ಲಲ್ಲ ಇನ್ನ? ನಿಮ್ಮ ಅಮ್ಮನು ನಿಮ್ಮ ಅಪ್ಪನು ಇನ್ನು ಅದು ಯಾವಾಗ ನಾಮಕರಣ ಮಾಡ್ತಾರೋ ನಿಂಕ? ಅದೇ ತೇನು ಎಲ್ಲ ತಂದು ಜರ್ಕೊಂಡು ಹೋಗ್ತಾ ಇದೆಯಾ? ನೋಡ್ದ ಇವಳು ಹೋಗೋ ಜರ್ಕೊಂಡು ಅಬ್ಬಬ್ಬಬ್ಬ, ಇವಾಗಿನ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕಾ? ಹಾಂ, ಬಾರ ಇಲ್ಲೇ ಬಾರೆ. ಅದು ನೋಡ್ದ ಇವಳು ತಲೆಕಾಯಿ ಜರ್ಕೊಂಡು ಹೋಗೋದು. ಹಾಂ, ಆ ಮಂಚದ ಮೇಲೆ ಹಾಕಿತ್ತಾಳೆ, ಏನೋ ಅದು ಹಿಂದಕ್ಕೆ ಹಿಂಗೆ ಜರ್ಕೊಂಡು ಹೋಗಿ ತೆಳಕ ದುಬ್ಬಕೊಂಡು ಬಿದ್ದರೆ ಏನು ಗತಿ? ಅದು ನೋಡಿ ತಲೆಕಾಯಿಗೆ ಜರ್ಕೊಂಡು ಹೋಗ್ತಾಳೆ. ಪಾರೆ ಈ ಪಾರಿ ಇರೋದು 3 ಜನ. ಅವ್ರಿಗೆ ಬೇಸಕ್ಕ ಅದೆಷ್ಟು ತಗೊಂತಾಳೋ ಟೈಮು.
ಅಯ್ಯಪ್ಪ ಕೊಯ್ದಿದ್ನೇ ಕೊಯ್ಕೊಂಡು ಬೇಯಿಸ್ಕೊಂಡು ಅದೆಷ್ಟು ಮಾತು ಮಾಡ್ತಾಳೋ ಅದೇನು ಕತೆನೋ. ಈ ಬಕ್ಕಿ ನೋಡಿದೆ ಜರ್ಕೊಂಡು ಓದ್ತಾದೆ. ಓ ಇದೇನು ಬಕ್ಕಿ ಇದು? ಅಲ್ಲಿ ಮಲ್ಕ ಬಾಯಿ ಮುಚ್ಕೊಂಡು ಕಾಲಿಗೆ ಹಿಡಿದು ಕಟ್ಟಾಕ್ಬಿಡ್ತೀನಿ ನೋಡ್ಕ. ಅಮ್ಮ ಮಾ ಇದ್ಯಾರು ಕಾಲಿಗೆ ಹಿಡ್ನವ್ರೆ? ಅದ್ಯಾರು ಬಂದು ಹಿಂಗೆ ನಿಂತ್ಕೊಂಡಿರೋದು? ವಾ ಏನ ಮಂಜೆ, ಯಾಕೆ ಹಂಗೆ ಸುರಿಸ್ತಾ ಇದೆಯಾ ಕಣ್ಣೀರು? ಏನೈತೆ? ಅಯ್ಯೋ ಇವಾಗ ಇಲ್ಲಿತ್ಲೆ ಅದೇ ತಗೊಟ್ಲ. ಎಲ್ಲೋ ಕಾಣಿಸಿರ್ಬೇಕು ಬಿಡು. ಎಲ್ಲೋ ಕಾಣಿಸ್ನಾಗ ಬಂದು ಹೊಲ್ಬಿಟ್ಟವಳೆ. ಅಲ್ಲ ಇವಾಗ ಇಲ್ಲಿ ಎತ್ಕೊಂಡು ನಿಂತಿದ್ಲು. ಅಯ್ಯೋ ಬಂದವಳು ಹಂಗೆ ಅವ್ರ ಅಣ್ಣ ಅವ್ರ ಅತ್ತಿಗೆನ ಮಾತಾಡ್ಸ್ಕೊಂಡು ಏನೋ ದುಡ್ಡು ರಷ್ಟು ಇಸ್ಕೊಂಡು ಹೋಗೋದಲ್ಲ, ಹಂಗೆ ಬಂದು ಹಂಗೆ ಹೋಗ್ಬಿಟ್ಟವಳೆ. ಓದೋಳು ಬಿಡತ್ತ. ಮಗನಿಗೂ ಬೇಡ, ಸತ್ಗೂ ಬೇಡ, ಮಗನಿಗೂ ಬೇಡ, ನಾನು ಯಾರಿಗೂ ಬೇಡವಾದ ನೋಡು. ಅಲ್ಲ ಇವಾಗ ಬಂದಿಲ್ಲ ಎತ್ಕೊಂಡು ನಿಂತ್ಕೊಂಡಿದ್ಲು. ಅದು ಎತ್ಕೊಳ್ಳೋದು ಹೋದ್ರೆ ಓದ್ತಾಳೆ ಹೋಗಿ. ನಾನು ಎತ್ತೋಗ್ಲಿ ಹುಡ್ಕೊಂಡ ಅಮ್ಮನ್ನ. ಇದು ಬೆಲೆ ಸಿದ್ಲಿದ್ದಂಗದೆ ಬಕ್ಕೆ ಹತ್ಕೊಂಡು ಓದ್ತಾ ಇರೋದ. ಏಯ್ ಬಿಡ್ತೀನಿ ನೋಡ್ತಾ ಇವಾಗ ಪಿರ್ ಮೇಲೆ ಇಡ ಮಲ್ಕಣ ಕಲ್ದಿರಾ ಮಲ್ಕ. ಅಮ್ಮ ಏನು ಮಕ್ಕಳು ಏನೋ ಹೋಗು. ದೊಡ್ಡವರಾಗೋರ್ಗೂ ಅಷ್ಟೇ ಮಕ್ಕಳು. ದೊಡ್ಡವರಾದ್ಮೇಲೆ ಯಾವ ಮಕ್ಕಳು ಯಾವ ಮರಿನ. ಅಲ್ಲ ಇಲ್ಲಿ ಬಂದು ಹತ್ಕೊಂಡು ನಿಂತ್ಕೊಂಡಿದ್ಲು. ಅಷ್ಟು ಬಿರಿನ ಓಡೋಗಳು ನೋಡು. ಏನಮ್ಮ ನಿನ್ನ ಕಷ್ಟ ಏನು ಏನಾರ ವಿಚಾರಿಸೋದು ಬೇಡ. ಅಷ್ಟು ಅರ್ಜೆಂಟ ಹೋಗಕ್ಕ? ವಾ ಇವಳನ್ನ ಅಗ್ದಾಕಿ ಕಟ್ಟಾಕ್ಬೇಕು, ಇಲ್ಲಾಂದ್ರೆ ಇವಳು ಕೈ ಸಿಕ್ಕಲ್ಲ. ಹೋಗೆ ಇವಾಗ ನೋಡೋಣ ಮುಂದಕ್ಕೆ ಹೋಗಿ. ಎಲ್ಲಿಂದ ಎಲ್ಲಿಗೆ ಬಂದವಳು ನೋಡ್ಬೋದು. ಬಾರ ಬಂದವಳೆ ಹೋಗೆ ಇವಾಗ. ಇದೆ ಇವಳು ಕಣ್ಣಾಗ ಈಗ ನೀರು ಬರ್ತಾವೆ. ನಮ್ಮ ಮಂಜು ಕಣ್ಣಾಗ ಬಂದಂಗೆ. ಯಾಕೆ ಹೇಳ್ತಾ ಇರೋದ? ಮುಂದಕ್ಕೆ ಜರ್ಕೊಂಡು ಹೋಗ್ತಾವಳೆ. ನೀನು ಹತ್ರ ಬಿಡಲ್ಲ ಬಡ್ಕೊಂಡ್ರು ಬಿಡಲ್ಲ. ಓಹ್ ನೋಡಂಗೆ ಕಣ್ಣಾಗ ನೀರು ಹೆಂಗೆ ಸುರಿಸ್ತಾಳೆ. ಓದ್ತಾಳೆ ಜರ್ಕೊಂಡು ಎತ್ತ. ಇದ್ಯಾಕೆ ಮಗು ಹೇಳ್ತೈತೆ? ಮಂಜಿ ಯಾವಾಗ ಬಂದೆ? ಅದೇ ಇವಾಗ ಬಂದೆ. ಅದಕ್ಕೆ ಇದ್ಯಾಕೆ ಹೆಂಗೆ ಹೇಳ್ತಾ ಇದ್ಯಾ? ಏನೈತೆ? ಅಳು ನೀಕ ಹೇಳ್ತೀನಿ ಅಳು. ಲೇ ಪಾರೆ ಅಕ್ಕ ಯಾಕ ಮಗುನ ಇಟ್ಕೊಂಡಿದ್ಯಾ? ಬಿಡತ್ತೆ. ಲೇ ಈ ಬಕ್ಕೆ ನೋಡ ಜರ್ಕೊಂಡು ಹೋಗ್ತದೆ. ಲೇ ಪಾರೆ ಮಂಜು ಬಂದಿದ್ಲು ಹಂಗೆ ಹೊರಟ್ಬಿಟ್ಲು ನೋಡಲೇ, ಪತ್ತನೇ ಇಲ್ಲ. ಅದಂತವಳ ಅದೇನ್ ಕತೆ ನಮ್ಮ. ಯಾಕಮ್ಮ ಅಳ್ತಾ ಇರೋದ? ಏನೈತೆ? ಅಳ್ಬೇಡ ಕಲ್ದಿರೋ ಹಬ್ಬದ ದಿವಸ ಯಾಕೆ ಅಳ್ತೀಯಾ? ಆತ್ ನೋಡ ಮಗುನ್ ನೋಡಿ ಅಂತಂದ್ರೆ ಅದಕ್ಕೆ ಕೊಲ್ದೋಗ್ಬಿಟ್ಲು. ಆವಾಗ ನನ್ನ ಕಣ್ಣು ಕಾಣಿಸ್ಬಿಟ್ಟು ಹಂಗೆ ಮಾಯ ಹೋಗ್ಬಿಟ್ಟಲ್ಲೇ. ಇವಾಗ ಇಲ್ಲಿ ಪ್ರತ್ಯಕ್ಷ ಆಗಿದ್ಯಾ? ಯಾಕೆ ಹೇಳ್ತಾ ಇರೋದು? ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಗೌರಿ ಹಬ್ಬಕ್ಕೆ ಹಚ್ಚಿ ಬಟ್ಟೆ ಇರ್ತಾರಿಲ್ಲ ಅಂತ ಹೇಳ್ತಾ ಇದ್ಯಾ? ಯಾಕಮ್ಮ ಮಂಜಮ್ಮ ಏನೈತೆ ಹೇಳು? ಹೋಗೋದ್ಗೆ ದಿನ ಕುಡಿದ್ಬಿಟ್ಟು ಬಂದು ಗಲಾಟೆ ಮಾಡ್ತಾನೆ. ನಂಗೆ ನೆಮ್ಮದಿನೇ ಇಲ್ಲ ಮನೆಗ. ಮೊನ್ನೆ ನಿಮ್ಮ ಅಣ್ಣ ಬೈದಾಗ ಬಿಟ್ಬಿಟ್ಟವನೇ ಇವಾಗ ಕುಡಿಯಲ್ಲ ಅಂದೆ. ಅಯ್ಯೋ ನಮ್ಮೂರಾಗ ಜೊತೆಗೆ ಸರಿಲ್ಲ ಅತ್ತಿಗೆ, ಜೊತೆಗೆ ಸರಿಲ್ಲ. ತಿರ್ಗಾ ಕಲ್ಕೊಂಬಿಟ್ಟವನೇ ಕುಡಿಯೋದು. ಮುಗ್ಬೇಕದ್ನ ಅವನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಬೆಳಗ್ಗೆ ಕಾಸು ಕೊಡು ಅಂತ ಪ್ರಾಣ ತಿಂತಾನೆ. ಮಗುನ್ ಕರ್ಕೊಂಬರೋದಲ್ಲ ಹಬ್ಬ ಮುಗಿಸ್ಕೊಂಡು ಹೋಗ್ಬೋದಾಗಿತ್ತು. ಲೇ ನಿನ್ ಗಂಡಲ್ಲ ನಿನ್ನ ಮಗನಲ್ಲೇ ಬಂದಿಲ್ಲ. ನಾನೇ ಬಿಟ್ಬಿಟ್ಟು ಬನ್ನಿ. ಕುಡಿದ್ಬಿಟ್ಟು ಒಯ್ತಾನ ದಿನಾನು. ಅವನ್ಕೇನ ಬಂದಿರೋದು? ದಿನ ಕುಡ್ದು ಸಾಯ್ತಾನ ಅವ್ನು ಅಟ್ಟುದ್ದೋಗ. ಹೋಗ್ಬೇಡ 1-2 ದಿವಸ ಬಿದ್ದಿರ್ಲಿ ಅವನೊಬ್ನೇ, ಅವ್ರು ತಿಳಿತದೆ. ಹೋಗ್ಬೇಡಮ್ಮ 1-2 ದಿವಸ ಬಿದ್ದೇಳಿ ಅವ್ನು ತಿಳಿತದೆ. ಇದೇ ಆಗೋಯ್ತು. ಅತ್ತಿಗೆ ಇದಾವುದಕ್ಕೆ ಮಗು? ಅಯ್ಯೋ ನಮ್ಮೂರಾಗ ನೆನ್ಸರೆಲ್ಲ ಸೋದಿಗೆ ಹೋಗಿದ್ರಮ್ಮ. ಹತ್ತೋಪಾಗಿ ಬಿಟ್ಟಿತ್ತು ಮಗು. ಪಾಪ ಬಡ್ಕೊಂತ ಇತ್ತು. ನಾನು ಎತ್ಕೊಂಬನ್ನೆ. ಅಯ್ಯೋ ಏನಕ್ಕೆ ಎತ್ಕೊಂಬರಕ್ಕೆ ಹೋದೆ? ಅಲ್ಲೆಲ್ಲ ಪೊಲೀಸರು ಯಾರ್ಕನ ಕೊಟ್ಟಿದ್ರೆ ಆತಾರಿಲ್ಲ. ಯಾರ್ದೋ ಏನೋ ಮಗು. ಅಯ್ಯೋ ಎಳೆ ಮಗು ದೇವ್ರ ಸಮಾನ. ಇರ್ಲಿ ಬಿಡಮ್ಮ, ಹೆಂಗೂ ನಂಗೂ ಮಕ್ಳಿರಲಿಲ್ಲ. ಹೆಂಗೋ ದೇವ್ರು ಕೊಟ್ಟು ವರ ಅಂತ ಸಾಕ್ತಾ ಇದ್ದೀನಿ. ಅಯ್ಯೋ ಏನಕ್ಕೆ ಬೇಕಾಗಿತ್ತಕ್ಕೆ ಇದೆಲ್ಲನೂ ನಿಂಕ? ಆರಾಮಾಗಿರ್ಬೋದಾಗಿತ್ತಲ್ಲ.